ಸಫಾರಿ ಬಂದ್ ಮಾಡಿರುವುದರಿಂದ ಹೋಟೆಲ್ ಉದ್ಯಮ ಕುಂಠಿತವಾಗಿ ಪ್ರವಾಸೋದ್ಯಮ ನೆಲಗಚ್ಚಿರುವುದರಿಂದ ರೆಸಾರ್ಟ್ ಕಾರ್ಮಿಕರು, ಚಾಲಕರು ಸೇರಿದಂತೆ ಸಾವಿರಾರು ಉದ್ಯೋಗಿಗಳು ನಿರುದ್ಯೋಗಿಗಳಾಗಿದ್ದು ಬದುಕು ನಡೆಸಲು ತೊಂದರೆಯಾಗುತ್ತಿದೆ. ಆದ್ದರಿಂದ ಸಫಾರಿ ಆರಂಭಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಮನವಿ ಸಲ್ಲಿಸಿತು. ಆಟೋ ಚಾಲಕರು, ರೆಸಾರ್ಟ್ ಕಾರ್ಮಿಕರು, ದಲಿತ ಸಂಘಟನೆಗಳು ಸೇರಿ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಿಂದ ರೆಸಾರ್ಟ್ ತೆರೆಯುವಂತೆ ಘೋಷಣೆ ಕೂಗಿ ತಾಲೂಕು ಕಚೇರಿಯವರೆಗೂ ಮೆರವಣಿಗೆ ಸಾಗಿ ಸರ್ಕಾರ ತೆಗೆದುಕೊಂಡ ಅವೈಜ್ಞಾನಿಕ ನಿರ್ಧಾರದಿಂದ ಕಾರ್ಮಿಕರ ಬದುಕು ಬೀದಿಗೆ ಬಂದಿದೆ ಎಂದು ಪ್ರತಿಭಟನೆ ನಡೆಸಿ ಬೇಸರ ವ್ಯಕ್ತಪಡಿಸಿದರು. ಪ್ರತಿಭಟನೆ ಕುರಿತು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಚ ಶಿವಕುಮಾರ್ ಮಾತನಾಡಿ, ಕಳೆದ ನವೆಂಬರ್ 7ರಿಂದ ಸಫಾರಿಯನ್ನು ಮುಚ್ಚಿ ಅದನ್ನೇ ನಂಬಿಕೊಂಡು ಬದುಕುತ್ತಿರುವ ಕೂಲಿ ಕಾರ್ಮಿಕರು ಇಂದು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಇದು ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಪ್ರಯತ್ನವಾಗಿದೆ. ಆದ್ದರಿಂದ ಕೂಡಲೇ ಸಫಾರಿ ಕೇಂದ್ರ ತೆರೆಯಬೇಕೆಂದು ಆಗ್ರಹಿಸಿದರು. ದಮ್ಮನಕಟ್ಟೆ ಮತ್ತು ಬಂಡೀಪುರ ಸಫಾರಿ ಕೇಂದ್ರವನ್ನು ಮಾತ್ರ ಮುಚ್ಚಿ ಉಳಿದೆಲ್ಲ ಕೇಂದ್ರಗಳು ಎಂದಿನಂತೆ ನಡೆಯುತ್ತಿವೆ. ಇದರ ಹುನ್ನಾರ ಏನು? ಸಫಾರಿಯಿಂದ ಹುಲಿಗಳು ನಾಡಿನ ಕಡೆ ಬಂದು ಮನುಷ್ಯರ ಮೇಲೆ ದಾಳಿ ಮಾಡುತ್ತಿವೆ ಎಂಬುದು ಸತ್ಯಕ್ಕೆ ದೂರವಾದ ಮಾತು. ಅದು ಅವೈಜ್ಞಾನಿಕವೂ ಹೌದು. ಮತ್ತೆ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಈ ಭಾಗದ ಜನರಿಗೆ ಅನ್ಯಾಯ ಮಾಡಿದೆ. ಕೋಟೆ ತಾಲೂಕು ಅಭಿವೃದ್ಧಿ ಹೊಂದಬೇಕಾದರೆ ಪ್ರವಾಸಿಗರು ಬರಬೇಕು, ಪ್ರವಾಸಿ ತಾಣ ಹೆಚ್ಚಾಗಬೇಕು ಮತ್ತು ಸಫಾರಿ ಕೇಂದ್ರ ತೆರೆಯಬೇಕೆಂದು ಒತ್ತಾಯಿಸಿದರು. ಸಫಾರಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ತಾಲೂಕು ಆಡಳಿತ ಸೌಧದ ಎದುರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಂತರ ತಹಸೀಲ್ದಾರ್ ಶ್ರೀನಿವಾಸ್ ರವರು ಮನವಿ ಸ್ವೀಕರಿಸಿ ಮಾತನಾಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ ಪದಾಧಿಕಾರಿಗಳು ಈ ದಿನ ನಮ್ಮ ತಾಲೂಕು ಕಚೇರಿ ಮುಂಭಾಗದಲ್ಲಿ ಮುಷ್ಕರವನ್ನು ಒಂದು ರೀತಿಯಲ್ಲಿ ಪ್ರತಿಭಟನೆ ರೀತಿಯಲ್ಲಿ ಏನು ನಮ್ಮ ಎಚ್.ಡಿ.ಕೋಟೆ ತಾಲೂಕಿನಲ್ಲಿ ಸಫಾರಿನ ಮತ್ತೆ ವಾಪಸ್ಸು ಓಪನ್ ಮಾಡೋದಕ್ಕೆ ಮತ್ತು ರೆಸಾರ್ಟ್ಗಳನ್ನ ನಡೆಸೋದಕ್ಕೆ ನಾವು ಯಾವುದೇ ಒಂದು ಆತಂಕ ಇಲ್ಲದೇ ನಮಗೆ ಅನುಮತಿ ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಕೊಟ್ಟಿದ್ದೀರಾ. ಖಂಡಿತವಾಗಲೂ ಸಹ ನಾನು ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ, ಘನ ಸರ್ಕಾರಕ್ಕೆ ನಾನು ತಲುಪಿಸುವ ಕೆಲಸವನ್ನು ಮಾಡ್ತೀನಿ. ಮುಂದುವರೆದು ನಾನು ಹೇಳೋದಿಷ್ಟೇ, ಈಗಾಗಲೇ ಏನು ಅಕ್ರಮ ಅಂತ ಹೇಳ್ತಾ ಇದ್ರು ಅಥವಾ ಏನು ಅಕ್ರಮ ಆಗಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಮಾನ್ಯ ಶಾಸಕರ ಸಾಹೇಬರ ಆದೇಶದಂತೆ, ಮಾನ್ಯ ಜಿಲ್ಲಾಧಿಕಾರಿಗಳ ಸಾಹೇಬರ ಆದೇಶದಂತೆ ಈಗಾಗಲೇ AC ಅವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಅದಾದ ನಂತರ ನಾವು ಯಾವ ರೆಸಾರ್ಟ್ಗಳಿಗೆ ನಾವು ಕ್ರಮ ಅಂತ ಹೇಳ್ತಿದ್ರು ಆ ರೆಸಾರ್ಟ್ಗಳಿಗೆ ನಾವು ತಿಳುವಳಿಕೆ ಪತ್ರನ ನೀಡಿ ಅವರಿಂದ ಯಾವ ಒಂದು ಆಧಾರದ ಮೇಲೆ ಅವರು ರೆಸಾರ್ಟ್ಗಳನ್ನ ನಡೆಸ್ತಾ ಇದ್ದಾರೆ ಆ ಒಂದನ್ನು ಮಾಹಿತಿಯನ್ನು, ದಾಖಲಾತಿಗಳನ್ನು ನಾವು ಪಡ್ಕೊಂಡು ಈಗಾಗಲೇ ನನ್ನ ಜಿಲ್ಲಾಧಿಕಾರಿಗಳಿಗೆ, ನನ್ನ ಶಾಸಕರ ಸಾಹೇಬರಿಗೆ ಮತ್ತು AC ಸಾಹೇಬರಿಗೆ ನಾನು ಕಳಿಸ್ಕೊಟ್ಟಿದ್ದೇನೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಆವಾಗೂ ನಾನು ಹೇಳಿದ್ದೆ, ಇವಾಗಲೂ ಹೇಳಿದಿಷ್ಟೇ, ಯಾವ ಒಂದು ಕಟ್ಟಡವನ್ನು ಯಾವುದೇ ಅನುಮತಿ ಇಲ್ಲದೇ ಕಟ್ಟಡವನ್ನು ರಚನೆ ಮಾಡಿ, ಯಾವುದೋ ಒಂದು ಸರ್ಕಾರದ ಅನುಮತಿ ಇಲ್ಲದೇ, ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೇ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರಲ್ಲಿ ವಾಣಿಜ್ಯ ವಹಿವಾಟುಗಳನ್ನು ಮಾಡ್ತಾ ಇದ್ದರೆ ಅದನ್ನು ನಾವು ಅಕ್ರಮ ಅಂತ ಕರಿತೀವಿ. ಯಾವುದ್ಯಾವುದು ಸರ್ಕಾರದಿಂದ ಮತ್ತು ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡ್ಕೊಂಡು ತಮ್ಮ ಸ್ವಂತ ಜಮೀನಿನಲ್ಲಿ, ಪ್ರೈವೇಟ್ ಜಮೀನಿನಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿ ವಾಣಿಜ್ಯ ವಹಿವಾಟುಗಳನ್ನು ಮಾಡ್ತಾ ಇರೋದು ನಾವು ಅಕ್ರಮ ಅಂತ ಅನ್ನೋದಕ್ಕೆ ಬರಲ್ಲ. ಸೊ ಹಾಗಾಗಿ ಈ ಒಂದು ವಿಷಯನ ಗೊಂದಲ ಬೇಡ ಅಂತ ಹೇಳಿ ನಮ್ಮ ಎಚ್.ಡಿ.ಕೋಟೆ ತಾಲೂಕಿನಲ್ಲಿ ಎಷ್ಟು ರೆಸಾರ್ಟ್ಗಳಿದ್ದಾವೆ, ಎಷ್ಟು ಹೋಮ್ ಸ್ಟೇಗಳಿದ್ದಾವೆ ಅಷ್ಟಕ್ಕೂ ಸಹ ನಾವು ತಿಳುವಳಿಕೆ ಪತ್ರವನ್ನು ನೀಡಿ ಅವರಿಂದ ಯಾವ ಒಂದು ಆಧಾರದ ಮೇಲೆ ಅವರು ನಡೆಸ್ತಾ ಇದ್ದಾರೆ ಅದನ್ನು ದಾಖಲಾತಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಈಗಾಗಲೇ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಇದಕ್ಕೆ ಕಳಿಸ್ಕೊಟ್ಟಿದ್ದೇನೆ. ಮತ್ತು ಜೊತೆಗೆ ಮತ್ತು MLA ಸಾಹೇಬರ ಒಂದು ಆದೇಶದಂತೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈಗಾಗಲೇ AC ಅವರ ನೇತೃತ್ವದಲ್ಲಿ ಒಂದು ಕಮಿಟಿನೂ ಸಹ ರಚನೆ ಮಾಡಿದ್ದಾರೆ. ಹಾಗಾಗಿ ಯಾರು ಆತಂಕ ಪಡೋದು ಬೇಡ, ಕಮಿಟಿ ಇದೆ. ಯಾವುದು ಅಕ್ರಮ, ಯಾವುದು ಸಕ್ರಮ ಅಂತಕ್ಕಂಥದ್ದನ್ನು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳುವಂತಹ ಒಂದು ಪ್ರಾಧಿಕಾರ ಸರ್ಕಾರಕ್ಕಿದೆ. ಈಗ ತಾವೇನು ಮನವಿಯನ್ನು ಕೊಟ್ಟಿದ್ದೀರಾ ಈ ಮನವಿಯ ಪ್ರಕಾರ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಅವೈಜ್ಞಾನಿಕವಾಗಿ ಸರ್ಕಾರ ಈ ಒಂದು ಕ್ರಮವನ್ನು ಮಾಡೋದು ಇದು ಧಿಕ್ಕಾರದ ಸಂಗತಿ. ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಸಫಾರಿ ಇದೆ. ಇದು ಉದ್ದೇಶಪೂರ್ವಕವಾಗಿ ನಡೆದಿರಬಹುದು ಇದು ಅಂತ ಯಾವುದೋ ಮಾತುಕತೆ, ಇದು ಎಮರ್ಜೆನ್ಸಿ ತಗೊಂಡಂಥ ವಿಚಾರ ಆಗಿರ್ಬೋದು. ಆದರೆ ಇದಕ್ಕೊಂದು ನ್ಯಾಯ ಸಮಿತಿನ ರಚನೆ ಮಾಡಿ ಅದರ ಪೂರ್ವಕ ವರದಿ ತಗೊಂಡು ಆಮೇಲೆ ಮಾಡಿದರೆ ಇದು ಸರಿಯಾಗಿರ್ತದೆ ಅಂತ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತೇನೆ. ಈಗಲೂ ಸಹ 2,500 ಕುಟುಂಬಗಳು, ಕಾರ್ಮಿಕರು ಅದು ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಉದ್ಯೋಗ ಇಲ್ಲದ ಆಗಿ ಬೀದಿಗೆ ಬಂದಿದ್ದಾರೆ. ಆದರೆ ಅದರಲ್ಲಿ ಉದ್ಯೋಗ ತೆಗೆದ ಮೇಲೆ ಕೆಲವರೆಲ್ಲ ಅಸ್ವಸ್ಥರಾಗಿ, ಆರೋಗ್ಯಹೀನರಾಗಿ ಈಗ ಬೀದಿ ಪಾಲಿಗೆ ಬಂದು ಈಗ ನಮಗೆ ನ್ಯಾಯ ಬೇಕು ಅಂತ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸುತ್ತೇವೆ. ನಾವು ಮೊನ್ನೆನೂ ಕೂಡ ಚಳವಳಿಯನ್ನು ಮಾಡಿದ್ದೀವಿ.
ಚಳುವಳಿ ಮಾಡಿ ಸರ್ಕಾರ ಮಟ್ಟಕ್ಕೆ ಹೋಗಿದೆ. ಅದು ಯಶಸ್ವಿ ಆಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯದಲ್ಲೇ ನಮಗೆ ಇವತ್ತು ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದೆ. ಸುಮಾರು ಎಲ್ಲ ಪ್ರಗತಿಪರ ಸಂಘಟನೆ ಮತ್ತು ಅಂಬೇಡ್ಕರ್ ಸಂಘಟನೆ ಮತ್ತು ಆಟೋ ಚಾಲಕರ ಸಂಘಟನೆ, ಮಹಿಳೆಯರ ಸಂಘಟನೆಗಳೆಲ್ಲ ಸೇರಿ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನೋದು ಒಂದು ಮಾತಾಗಿ ಕೂಡಲೇ ಈ ತಿಂಗಳೊಳಗೆ ಸಫಾರಿಯನ್ನು ಓಪನ್ ಮಾಡಬೇಕು ಮೂಲಕ ನಮ್ಮೆಲ್ಲದ ಒಕ್ಕಲಿನ ಸಂದರ್ಭವಾಗಿ ಸಾಂಕೇತಿಕವಾಗಿ ಬಂದು ನಡೆಸಿದ್ದೇವೆ. ಈ ಪ್ರತಿಭಟನೆಯ ಕುರಿತು ಆಗದ ಅತಂತ್ರ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ನಮ್ಮ ಹೆಗ್ಗಡದೇವನಕೋಟೆ ತಾಲೂಕು ಸಂಪದ್ಭರಿತವಾದಂಥ ದೇಶ ಆದ್ರೂ ಕೂಡ ಇಲ್ಲಿ ಬರ್ತಕ್ಕಂಥದ್ದು ಪ್ರವಾಸಿಗರು ಹುಲಿಗಳನ್ನ ನೋಡಲಿಕ್ಕೆ. ಹುಲಿಗಳು ಹೌದು, ಇಲ್ಲಿ ನಮ್ಮ ನ್ಯಾಷನಲ್ ಪಾರ್ಕಲ್ಲಿ 8,800 ಸ್ಕ್ವೇರ್ ಕಿಲೋಮೀಟರ್ ನಾಗರೋಳ ನ್ಯಾಷನಲ್ ಪಾರ್ಕ್ ಇದೆ. ನಮಗೆ ಕೊಟ್ಟಿರ್ತಕ್ಕಂಥದ್ದು ಓನ್ಲಿ ಫಾರ್ 75 ಸ್ಕ್ವೇರ್ ಕಿಲೋಮೀಟರ್. ಬಫರ್ ಝೋನಲ್ಲಿ ನಮಗೆ ಸಫಾರಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೋರ್ ಝೋನಲ್ಲಿ ಯಾವುದೇ ಕಾರಣಕ್ಕೂ ಸಫಾರಿಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ, ಈಗಲೂ ಇಲ್ಲ. ಆದ್ದರಿಂದ ಈ ಮಧ್ಯೆ ಎಷ್ಟಿತ್ತು, ನಾನು ನೋಡಿದ ಮಟ್ಟಿಗೆ ಒಂದು 10-20 ವರ್ಷದ ಹಿಂದೆ 60 ಹುಲಿಗಳಿರ್ತಕ್ಕಂಥ ಈ ನಾಗರೋಳ ನ್ಯಾಷನಲ್ ಪಾರ್ಕ್ ಇವತ್ತು 100ರಿಂದ 120-140 ಟೈಗರ್ ಆಗಿದೆ. ಅದು ಸಂತತಿ ಜಾಸ್ತಿ ಆಗಿದೆ, ಟೆರಿಟರಿ ಇಲ್ಲ. ಸಾಮಾನ್ಯವಾಗಿ ಹೊರಗಡೆ ಬರುತ್ತದೆ, ಕ್ಯಾಟ್ಲ್ಗಳನ್ನ ಅಟ್ಯಾಕ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥ ಜಾನುವಾರುಗಳನ್ನ ಮೇಯಿಸೋಕೆ ನಮ್ಮ ರೈತರ ಮೇಲೆ ಅಟ್ಯಾಕ್ ಆಗಿದೆ, ಅದಂತೂ ಸತ್ಯ. ಆದರೆ ಈ ಭಾಗದಲ್ಲೆಲ್ಲ ಹೆಗ್ಗಡದೇವನಕೋಟೆ ಅಂತರ್ಸಂತೆಯಿಂದ ಹಿಡಿದು ಬಾವಲಿ ತನಕ ಯಾವುದೇ ಥರದ ಇನ್ಸಿಡೆಂಟ್ ಆಗಿಲ್ಲ. ಆಗಿದೆಯಾ? ಯಾವುದೇ ಕಾರಣಕ್ಕೆ ಆಗಿದೆಯಾ? ಆಗಿರ್ತಕ್ಕಂಥದ್ದು ಸರಗೂರಿಂದ ಮುಳ್ಳೂರು ಭಾಗದಲ್ಲಿ ಆಗಿರ್ತಕ್ಕಂಥ ಅಲ್ಲಿ ಸಫಾರಿ ಪಾಯಿಂಟ್ ಯಾವುದೇ ಕಾರಣಕ್ಕೂ ಓಪನ್ ಆಗಿಲ್ಲ, ಸಫಾರಿ ಪಾಯಿಂಟೇ ಇಲ್ಲ. ಅದನ್ನ ಮೀಡಿಯಾ ಇವ್ರು ಏನ್ ಮಾಡಿದ್ದಾರೆ, ಯಾರೋ XYZ ಗೊತ್ತಿಲ್ಲ ಯಾರು ಏನ್ ಮಾಡಿ ಸಫಾರಿ ಪಾಯಿಂಟ್ ಅಲ್ಲಿ ಆಗಿದೆ ಅಂತಕ್ಕಂಥ ಹಬ್ಸಿ ಇವತ್ತು ಎಷ್ಟೋ ಜನ ದಾರಿ ತಪ್ಪಿಸಿ ಇವತ್ತು ನಮ್ಮ ಕಾರ್ಮಿಕ ಬಂಧುಗಳನ್ನ ಬಹಳ ಸಂಕಷ್ಟದಲ್ಲಿ ಸಿಲುಕಿಸಿದ್ದಾರೆ. ದಯಮಾಡಿ ನಾವೊಂದು ಮನವಿಯನ್ನು ಮಾಡ್ತೀನಿ, ದಯಮಾಡಿ ಈಶ್ವರ್ ಖಂಡ್ರೆ ಸಾಹೇಬರು ಅಷ್ಟೇ, ಈ ಭಾಗದ MLA ಅವರು ಕೂಡ ಸರ್ಕಾರದ ಗಮನಕ್ಕೆ ತಂದು, ಸಿದ್ದರಾಮಯ್ಯ ಸಾಹೇಬರು ಮತ್ತೆ DK ಶಿವಕುಮಾರ್ ಗಮನಕ್ಕೆ ತಂದು ಸಫಾರಿಯನ್ನು ರೀಓಪನ್ ಮಾಡಬೇಕು. ಎಷ್ಟೋ ನಮ್ಮ ಬಡವ ಇವತ್ತು ರೈತರ ಮಕ್ಕಳು, ಹೌದು ರೈತರಿಗೆ 2 ಅವೈಜ್ಞಾನಿಕವಾಗಿ ಮುಚ್ಚಿರುವ ಸಫಾರಿಯನ್ನು ಅವೈಜ್ಞಾನಿಕವಾಗಿ ಮುಚ್ಚಿರುವ ಸಫಾರಿಯನ್ನು ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು, ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ.